ನಾವು ಪ್ರತಿದಿನ ಹೇಳ್ತಾ ಇರ್ತೀವಿ ನಿದ್ದೆಗೆ ಮುಂಚೆ ನಿದ್ದೆಗೆ ಮುಂಚೆ. ಸೊ ಕೊನೆಯದಾಗಿ ಅಂದರೆ ನಾವು ತಿನ್ನೋ ಆಹಾರ ಯಾವ ಸಮಯ ಅಲ್ವಾ? ಈಗಾಗಲೇ ಯಾರೋ ಕೇಳ್ತಾ ಇದ್ರು. ಸೊ ಅದಕ್ಕೆ ಉತ್ತರ ಏನು ಸಿಗ್ತದೆ ಅಂದರೆ ಇಲ್ಲಿ ಪ್ರತಿಯೊಂದು ನಾವು ಆ ಭೋಜನ ಆದಮೇಲೆ ಭೋಜನ ಅನ್ನೋದು ಫಸ್ಟ್ ಆಫ್ ಆಲ್ ನಾವು ತಿನ್ನಬೇಕಾಗಿರೋದೇ 7 ಗಂಟೆ 6:30. ಯಾಕಂದರೆ ಜಠರಾಗ್ನಿ ಕಡಿಮೆ ಆಗಿರ್ತದೆ, ಅದು ಪಚನ ಆಗೋದಿಲ್ಲ ಅಲ್ವಾ? ನೋಡಿ, ಯಾವಾಗ ನಾವು ಆಹಾರ ತಿಂತೀವೋ ಮೊಟ್ಟ ಮೊದಲನೇದಾಗಿ ಏನಾಗುತ್ತಂದ್ರೆ ಆಹಾರ ತಿಂದ ತಕ್ಷಣವೇ ನಮಗೆ ರಕ್ತ ಎಲ್ಲ ಅಲ್ಲಿಗೆ ಹೋಗ್ಬೇಕು, ಜೀರ್ಣಾಶಯಕ್ಕೆ ಹೋಗ್ಬೇಕು. ಅವಾಗ ಮೆದುಳು ಏನಾಗತ್ತೆ, ಮಂದವಾಗತ್ತೆ. ಈಗ ನಿಮ್ಮ ಉದಾಹರಣೆಗೆ ನಿಮ್ಮ ಬ್ರೈನ್ ವರ್ಕ್ ಆಗಬೇಕಂದ್ರೆ ನಿಮಗೆ ರಕ್ತ ಪರಿಚಲನೆ ಚೆನ್ನಾಗಿರ್ಬೇಕು. ನೋಡಿ, ಯಾವಾಗ ಆಹಾರ ಸೇವನೆ ಮಾಡಿದ ತಕ್ಷಣ ನಮಗೆ ಸ್ವಲ್ಪ ಒಂಥರ ಕುನುಕ್ ಅಂತಂದ್ರೆ ಒಂಥರ ಮೊಬ್ಬಾಗತ್ತೆ, ಮಂದಾಗತ್ತೆ. ತಕ್ಷಣವೇ ನಮಗೆ ಒಂಥರ ನಿದ್ದೆ ಮಾಡಬೇಕಂತ ಆ ರೀತಿಯಲ್ಲಿ ನಮ್ಗೆ ಆಗತ್ತೆ. ಯಾಕಾಗತ್ತೆ ಅಂತಂದ್ರೆ ರಕ್ತ ಎಲ್ಲ ದೇಹ ಏನು ಮಾಡ್ತದೆ ಅಂದರೆ ನಮ್ಮ ಇಂಟೆಲಿಜೆನ್ಸು ಏನು ಮಾಡ್ತದೆ ಅಂದರೆ ಇಡೀ ರಕ್ತವನ್ನು ಅಂದರೆ ಹೃದಯದಿಂದ ಪಂಪ್ ಆಗೋದು ಈ ಜೀರ್ಣ ವ್ಯವಸ್ಥೆಗೆ ಹೋಗ್ಬಿಡ್ತದೆ. ಯಾಕಂದರೆ ಕೆಲಸ ಜಾಸ್ತಿ ಇದೆ ಅಲ್ಲಿ. ಅದಕ್ಕೆ ಪದೇ ಪದೇ ತಿಂದರೆ ನಿಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ತುಂಬ ಜನ ಹೆಚ್ಚಾಗಿ ತಿಂತಾ ಇರ್ತಾರೆ ನೋಡಿ, ಆ ತಿನ್ನೋ ವ್ಯಕ್ತಿಗಳಿಗೆ ಮೈಂಡ್ ಶಾರ್ಪ್ ಇರೋದಿಲ್ಲ. ಅತಿ ಕಡಿಮೆ ಪ್ರಮಾಣದಲ್ಲಿ ಯಾರು ತಿಂತಾರೋ ಅವ್ರು ತುಂಬ ಶಾರ್ಪ್ ಇರ್ತಾರೆ. ಯಾಕಂದರೆ ನಿಮ್ಮ ರಕ್ತ ಎಲ್ಲ ಹೃದಯದಿಂದ ಬ್ರೈನ್ಗೆ ಹೋಗೋದು ಪ್ರತಿ ಸರಿ ಜೀರ್ಣಾಶಯಕ್ಕೆ ಹೋಗ್ಬೇಕಾಗತ್ತೆ. ನೀವು ಯಾವಾಗ ಯಾವಾಗ ತಿಂತಾ ಇರ್ತೀರೋ ಪದೇ ಪದೇ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಕೆಲಸ ಮಾಡಬೇಕು. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಪ್ರಾಣಶಕ್ತಿ ಎಲ್ಲ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಪ್ರಾಣಶಕ್ತಿ ಎಲ್ಲಿಗೆ ಹೋಗುತ್ತೆ? ಎಲ್ಲಿ ಹೆಚ್ಚು ಕೆಲಸ ಇರ್ತದೆ ಅಲ್ಲಿಗೆ ಹೋಗುತ್ತೆ ಆಟೋಮೆಟಿಕ್. ನೀವು ಪದೇ ಪದೇ ಆ, ಈ ಕಸ್ತೂಟಿ ಥರ ಆಗ್ತಾನೆ ಇದ್ರೆ ಗಂಟೆಗೊಂದು ಇದೊಂದು, ಒಂದು ಚಕ್ಲಿ, ಒಂದು ಮಿಠಾಯಿ, ಒಂದು ಟೀ, ಒಂದು ಕಾಫಿ, ಒಂದು ಟಿಫಿನು, ಇನ್ನೊಂದು ಮಧ್ಯಾಹ್ನ ಭೋಜನ, ಅದಾದಮೇಲೆ ಒಂದು ಹಣ್ಣು, ಒಂದು ಏನೋ ಏನೇನೋ ಆಗ್ತಾನೆ ಆಗ್ತಾನೆ ಇದ್ರೆ, ಇನ್ನು ಅದು ಕೆಲಸ ಮಾಡ್ತಾನೆ ಇದ್ರೆ ಅಲ್ಲಿಗೆ ರಕ್ತ ಹೋಗಲೇಬೇಕು, ಪ್ರಾಣಶಕ್ತಿ ಹೋಗಲೇಬೇಕು. ನಿಮ್ಮ ಪ್ರಾಣಶಕ್ತಿ ಬ್ರೈನ್ ಕಡಿಮೆ ಆಯಿತು, ಇನ್ನು ವಿಧ ವಿಧ ಭಾಗಗಳು ಕಡಿಮೆ ಆಯಿತು, ಒಂಥರ ಮಂದವಾಯಿತು, ನಿದ್ದೆ ಬಂತು. ಈ ರೀತಿಯಲ್ಲೇ ನಿದ್ದೆ ಮಾಡೋದು. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಇವು ನಮ್ಮ ಶಾಸ್ತ್ರದಲ್ಲಿ ಒಂದು ಆಹಾರ ತಿಂದ ಮೇಲೆ ಪರವಾಗಿಲ್ಲ ಒಂದು 10 ನಿಮಿಷ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ. ಈ ಜಪಾನಲ್ಲಿ, ಬೇರೆ ಜರ್ಮನಿ, ಜಪಾನ್ ಆ ಕಂಟ್ರೀಸಲ್ಲಿ ಏನು ಮಾಡ್ತಾರೆ ಅಂದರೆ USA, ಆಸ್ಟ್ರೇಲಿಯಾ ಇಂಥ ಕಂಟ್ರೀಸಲ್ಲಿ ಆಫೀಸಲ್ಲಿ ಆಹಾರ ತಿಂದ ಮೇಲೆ ಒಂದು 20 ನಿಮಿಷ ರೆಸ್ಟ್ ಕೊಡೋಕೆ ಹೇಳ್ತಾರೆ. ಯಾಕಂದ್ರೆ ಎನಿವೇ ನಿಮ್ಮ ಬ್ರೈನ್ ವರ್ಕ್ ಆಗಲ್ಲ. ನಿಮ್ಮ ಬ್ರೈನ್ ಎನಿವೆ ನಮ್ಮ ಇಂಡಿಯಾದಲ್ಲಿ ಇದೆಲ್ಲ ಇಂಡಿಯಾದಿಂದ ಹೋಗಿರೋ ಜ್ಞಾನ ಇದು. ಆದರೆ ಅವರು ಪಾಲನೆ ಮಾಡ್ತಾರೆ, ನಾವು ಪಾಲನೆ ಮಾಡಲ್ಲ. ನಮ್ಮ ಆಫೀಸ್ಗಳಲ್ಲಿ ಅದು ಲೆಕ್ಕನೇ ಇಲ್ಲ. ಒಂದು ಕಡೆ ತಿನ್ನೋದು, ಒಂದು ಕಡೆ ವರ್ಕ್ ಮಾಡ್ತಾನೆ ಇರೋದು. ನಿಮ್ಮ ಬ್ರೈನ್ ಎಲ್ಲಿ ಕೆಲಸ ಮಾಡುತ್ತೆ? ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಕೊಡಿ, 20 ನಿಮಿಷ ರೆಸ್ಟ್ ಕೊಡಿ, ಪರವಾಗಿಲ್ಲ. ಹಾಗೆ ಎಡಗಡೆ ಮಲಗಿ, ಇಲ್ಲಾಂದರೆ ಸುಮ್ಮನೆ ಕೂತ್ಕೊಂಡೆ ನಿದ್ದೆ ಮಾಡಿ, ಒಂದು 20 ನಿಮಿಷ ರೆಸ್ಟ್ ಕೊಡ್ಬಿಡಿ, ಇಲ್ವಾ? ಸೊ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡೋದು ಏನು ಮಾಡೋಕೆ ಹೋಗ್ಬೇಡಿ, ಸುಮ್ಮನೆ ರೆಸ್ಟ್ ಕೊಡಿ. ಸ್ವಲ್ಪ ಜೀರ್ಣ ಆಗ್ತಾ ಇರುವಾಗ ಮತ್ತೆ ತಿರ್ಗಾ ನಿಮ್ಮ ಪ್ರಾಣಶಕ್ತಿ ಎಲ್ಲ ಕಡೆ ಹೋಗುತ್ತೆ. ಆವಾಗ ನೀವು ಕೆಲಸ ಮಾಡಿದ್ದು ತುಂಬ ಚೆನ್ನಾಗಾಗ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಭೋಜನ ಆದಮೇಲೆ ವಿರಾಮ ಒಂದು 20 ಇಂದ 30 ನಿಮಿಷ ಒಳ್ಳೆಯದೇ, ತಪ್ಪೇನಿಲ್ಲ, ಆಯಿತಾ? ಸೊ ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನೆಂದರೆ ಈ ವಿಶ್ರಾಂತಿ ತಗೊಂಡದನ್ನು ಖಂಡಿತ ಇದನ್ನು ಮಾಡಲೇಬೇಕು. ಇನ್ನೊಂದು, ಗಾಂಧೀಜಿ ಏನು ಮಾಡ್ತಾ ಇದ್ದಾರೆ ಅಂದರೆ ಊಟ ತಿಂದ ತಕ್ಷಣವೇ ವಜ್ರಾಸನ ಹಾಕ್ಕೊತಾ ಇದ್ರು ಅವರು. ಎಲ್ಲೇ ಇದ್ರೂ ವಜ್ರಾಸನ ಹಾಕ್ತಾರೆ. ಒಂದೇ ಒಂದು ಆಸನ, ಒಂದೇ ಒಂದು ಮುದ್ರ, ನಿಮ್ಮ ಊಟ ಆಗಿದ ತಕ್ಷಣವೇ ಮಾಡೋಂಥದ್ದು ವಜ್ರಾಸನ. ಖಂಡಿತವಾಗಿ ಆ ಭೋಜನ ಅನಂತರ ಈ ಆಸನವನ್ನು ಒಂದು 10 ನಿಮಿಷ ಕಾಲ ಕನಿಷ್ಠ ಪಕ್ಷ ಮಾಡಿ. ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ ಎಲ್ಲರೂ. ಓನ್ಲಿ ವಜ್ರಾಸನ. ಜೊತೆಗೆ ಅನುಕೂಲ ಇದ್ರೆ ನೋಡಿ, ಇದು ವಾಯುಮುದ್ರ ಮಾಡಬೇಕು. ಭೋಜನ ಅನಂತರ ವಾಯುಮುದ್ರ ಖಂಡಿತವಾಗಿ ಮಾಡಿ, ಒಳ್ಳೆ ಪಚನ ಆಗತ್ತೆ. ಏನಾದರೂ ವಾಯು ಸ್ಟ್ರಕ್ ಆಗಿದ್ರೆ, ಜೀರ್ಣಕೋಶದಲ್ಲಿ ವಾಯು ಸ್ಟ್ರಕ್ ಆದರೆ ವಾಯು ರಿಲೀಸ್ ಆಗಿಬಿಡ್ತದೆ. ಇಲ್ಲ ಅಂದರೆ ಅದ್ರ ಹೋಗಿ ಮೇಲಿಂದ ಹೋಗಬೇಕು, ಇಲ್ಲ ಕೆಳಗಿಂದ ಹೋಗಬೇಕು. ಈ ಎರಡೂ ಆಗ್ತಾ ಇಲ್ಲ ಅಂದರೆ ಸ್ಟ್ರಕ್ ಆಗಿ ನೋವುಗಳು ಸ್ಟಾರ್ಟ್ ಆಗುತ್ತೆ. ಆ ವಾಯು ಏನೇನು ತಯಾರಾಗಿರ್ತದೋ ಆ ಆ್ಯಸಿಡ್ ಒಳಗಡೆ ಎಲ್ಲ ಆಸಿಡ್ಗಳಿರೋದು, ಎಲ್ಲ ಆಸಿಡ್ಗಳಿಂದ ಎಲ್ಲ ವಾಯು ಉತ್ಪನ್ನ ಆಗ್ತಾ ಇರ್ತದೆ. ಇದೊಂಥರ ಮೆಷನ್ ಅಲ್ವಾ? ಒಳಗಡೆ ಮೆಷನ್ ಥರ ಅದು ಪಚನ ಆಗ್ತಾನೆ ಇರ್ತದೆ. ನೀವೇನು ಹಾಕ್ತಿರೋ ಪಚನ ಆಗ್ತಾ ಇರ್ತದೆ. ಅದರಲ್ಲಿ
ಸ್ವಲ್ಪ ಇಂಥ ಗ್ಯಾಸ್ಗಳು ಉತ್ಪನ್ನ ಆಗುವಾಗ ಅದು ಇಡೀ ದೇಹದಲ್ಲಿ ವ್ಯಾಪ್ತಿಸ್ತದೆ. ಇಲ್ಲಿ ಬಂದರೆ ಚೆಸ್ಟಲ್ಲಿ ಏನೋ ಕಂಜೆಷನ್ ಆಯಿತು, ಏನೋ ಗ್ಯಾಸ್ ಸ್ಟ್ರಕ್ ಆಯಿತು, ಒಂಥರ ಗ್ಯಾಸ್ಟ್ರಿಕ್ ಆಗಿ ತುಂಬ ಜನ ಅದನ್ನು ತಪ್ಪು ತಿಳ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆಯಿತಾ? ಬೇಕಾಗಿಲ್ಲ. ಇದು ವಾಯುಮುದ್ರಾ, ವಜ್ರಾಸನ ಸಾಕು. ಇನ್ನೂ ನಿಮಗೆ ಅನುಕೂಲ ಆದರೆ ಅಪಾನ ಮುದ್ರಾ. ಆಯಿತಾ? ಸೊ ಇಷ್ಟು ಮಾಡ್ಕೊಳ್ಳಿ ಮಿತ್ರರೇ. ಇದು ತುಂಬ ಸಹಾಯ ಆಗತ್ತೆ ಅಂತ ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಆಮೇಲೆ ಯಾವಾಗಲೂ ಅಷ್ಟೇ, ನಾವು ಆಹಾರ ತಿಂತಾ ಇರುವಾಗ ಒಳ್ಳೆಯ ಆಲೋಚನೆಗಳಿಂದ, ಒಳ್ಳೆಯ ಯೋಚನೆಗಳು, ಯಾವುದೇ ಅನ್ನೆಸರಿ ಥಾಟ್ಸು, ನೆಗೆಟಿವ್ ಥಾಟ್ಸು ಇದ್ದುಕೊಂಡು ಊಟ ಮಾಡಬಾರ್ದು. ಟೆನ್ಷನಲ್ಲಿ ಊಟ ಮಾಡಬಾರ್ದು. ಒತ್ತಡದಲ್ಲಿ ಊಟ ಮಾಡಬಾರ್ದು. ಇನ್ನೊಬ್ಬರು ಬೈ ಬೈದುಕೊಂಡು ಊಟ ಮಾಡಬಾರ್ದು. ಅಸೂಯದಿಂದ ಊಟ ಮಾಡಬಾರ್ದು. ಆಯಿತಾ? ಇಂಥವೆಲ್ಲ ನೀವು ಪಾಲನೆ ಮಾಡಿ ದಯವಿಟ್ಟು. ಓಕೆ, ಇದು ಖಂಡಿತ ನಿಮಗೆ ಅದ್ಭುತವಾದ ಹೆಲ್ಪ್ ಆಗತ್ತೆ. ಓಕೆ, ಆಮೇಲೆ ಇನ್ನೊಂದೇನೆಂದರೆ, ಈ ಅನೇಕ ವಿಷಯಗಳು ವಿಶ್ರಾಂತಿ ತಗೊಂಡವಾಗ ಇನ್ನು ಏನು ಹೇಳ್ತಾರೆ ಅಂದರೆ, ಸೊ ಆದಷ್ಟು ನಿಮ್ಮ ತೂರ್ಪು ಕಡೆ ಅಂದರೆ ಪಶ್ಚಿಮ ಮತ್ತು ಏನಂತ ಹೇಳ್ತೀವಿ, ತೂರ್ಪು ಅಂದರೆ ಈಸ್ಟ್ ಅಂದರೆ ತೂರ್ಪೇನ ಕನ್ನಡದಲ್ಲಿ ದಿಕ್ಕು. ಆದಷ್ಟು ನೀವು ಮಲ್ಕೊಂಡವಾಗ, ಓಕೆ, ಸೊ ನೀವು ಮಲ್ಕೊಂಡವಾಗ ನಿಮ್ಮ ತಲೆ ಈ ಈಸ್ಟ್ ಕಡೆ ಇಟ್ಕೊಂಡೇ ಮಲ್ಕೋಬೇಕಾಗತ್ತೆ. ಅದು ವಾಸ್ತುಶಾಸ್ತ್ರ ಪ್ರಕಾರ, ಓಕೆ, ಶಾಸ್ತ್ರೀಯವಾಗಿ ಅದು ಕರೆಕ್ಟ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಅದು ಅದು ಆಗಿಲ್ಲ ಅಂದರೆ ದಕ್ಷಿಣ ಕಡೆ, ಪೂರ್ವ, ಕರೆಕ್ಟ್, ಪೂರ್ವ ಕಡೆ ನಿಮ್ಮ ತಲೆ ಇಟ್ಕೊಂಡು ಮಲ್ಕೊಳ್ಳಿ ಯಾವಾಗಲೂ. ಅದು ಆಗಿಲ್ಲ ಅಂದರೆ, ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಸಾಧ್ಯವಾಗಲ್ಲ ಅಂದರೆ, ಈಗ ಮಲ್ಕೊಂಡವಾಗ ಹೆಂಗಂದ್ರೆ ಹಿಂಗೆ ಮಲ್ಕೋಬಾರ್ದು. ಶಾಸ್ತ್ರೀಯವಾಗಿ ವಾಸ್ತುಪರವಾಗಿ ನಿಮ್ಮ ತಲೆ ಪೂರ್ವಕ್ಕಿರಬೇಕು, ಇಲ್ಲ ಅಂದರೆ ದಕ್ಷಿಣಕ್ಕಿರಬೇಕು. ಈ ಎರಡಲ್ಲಿ ಯಾವುದೋ ಒಂದು ಮಾಡಿ ದಯವಿಟ್ಟು. ಓಕೆ, ಯಾಕಂದರೆ ಎಲ್ಲ ವಿಷಯಗಳು ಒಳ್ಳೆಯದಾಗತ್ತೆ. ಸೊ ಇದೊಂಥರ ಏನಂದರೆ, ಈ ಎರಡು ದಿಕ್ಕಲ್ಲಿ ಸರಿಯಾಗಿ ಮಲ್ಕೊಳ್ಳಿಲ್ಲ ಅಂದರೆ ನಿಮಗೆ ನಿದ್ದೆ ಕೆಟ್ಟೋಗುತ್ತೆ, ಕನಸುಗಳು ಹೆಚ್ಚು ಬರುತ್ತೆ, ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಂತ ಹೇಳ್ಬೋದು ನೀಟಾಗಿ. ಆಯಿತಾ? ಆಮೇಲೆ ಯಾವುದಾದ್ರೂ ಇತರ ಅಭ್ಯಾಸಗಳು, ಅದೇ ಓದೋದಾಗಲಿ ಕಲಿಯೋದಾಗಲಿ, ಅದಕ್ಕೆಲ್ಲ ಉತ್ತರ ದಿಶೆ ತುಂಬ ಒಳ್ಳೆಯದು. ಆಯಿತಾ? ಓನ್ಲಿ ಏನಂದರೆ ಮಲ್ಕೊಂಡಕ್ಕೆ ಉತ್ತರ ದಿಶೆ ಒಳ್ಳೆಯದಲ್ಲ. ಓಕೆ, ಯಾರು ಸತ್ತೋದ್ರೆ ಅವ್ರನ್ನು ಉತ್ತರ ದಿಶೆಯಲ್ಲೇ ತಲೆ ಇಡ್ತಾರೆ. ಅಬ್ಸರ್ವ್ ಮಾಡಿದ್ರ? ಸೊ ಇದು ಮಹರ್ಷಿ ದಯಾನಂದ ಅವರು ಸೊ ಅದ್ಭುತ ರೀತಿಯಲ್ಲಿ ಗ್ರಂಥಗಳಲ್ಲಿ ಹೇಳಿದ್ದಾರೆ. ವಾಗ್ಭಟಾಚಾರ್ಯನು ಇದೇ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಸೊ ಏನಾಗತ್ತಂದ್ರೆ, ಯಾಕೆ ಇದೆಲ್ಲ ಹೇಳಿದ್ದಾರೆ ಅಂದರೆ, ಈ ಮನಸ್ಸಿಗೆ ಮತ್ತೆ ಭೂಮಿ ಮಧ್ಯೆ ಗುರುತ್ವಾಕರ್ಷಣೆ ಶಕ್ತಿ ಇದೆ. ಓಕೆ, ಅಲ್ಲಿ ಅಯಸ್ಕಾಂತ ಏನು ಮಾಡುತ್ತೆ, ಅಯಸ್ಕಾಂತ ಕ್ಷೇತ್ರ ಉತ್ತರ ದಿಶೆಯಿಂದ ನಾರ್ತ್ ಟು ಸೌತ್ ಈ ಮ್ಯಾಗ್ನೆಟಿಕ್ ಎನರ್ಜಿ ಪಾಸ್ ಆಗ್ತಾನೆ ಇರ್ತದೆ. ಅದಕ್ಕೆ ಆ ದಿಕ್ಕಲ್ಲಿ ನಾವು ತಲೆ ಇಟ್ಟು ನಿದ್ದೆ ಮಾಡಬಾರದು. ಓನ್ಲಿ ಓದಿ ಮತ್ತು ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ಕಲೆಗಳು ಏನಾದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅವಾಗ ಉತ್ತರ ದಿಶೆಯಲ್ಲಿ ನಿಮ್ಮ ತಲೆ ಉತ್ತರ ದಿಕ್ಕಲ್ಲಿ ತಿರ್ಸ್ಕೊಂಡು ಮಾಡಿದರೆ ಅದು ಉತ್ತಮ ಆಗುತ್ತೆ, ಏನು ತೊಂದರೆ ಇಲ್ಲ. ಸೊ ಇದು ಮಾತ್ರ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಮತ್ತೆ ಸಾಧುಗಳು, ಸಂತಗಳು ಈ ಬ್ರಹ್ಮಚರ್ಯ ಅಳವಡಿಸ್ಕೊಂತಾರಲ್ಲ, ಇವರು ಮಾತ್ರ ತೂರ್ಪು ದಿಕ್ಕಲ್ಲಿ ತಲೆ ಇಟ್ಕೊಂಡು ಮಲ್ಕೊಂಡೋದು ಉತ್ತಮ ಅಂತ ಅದು ಹೇಳಿದ್ದಾರೆ. ಮಿಕ್ಕಿದವರೆಲ್ಲ ದಕ್ಷಿಣ ಕಡೆ ತಲೆ ಇಟ್ಕೊಂಡು ಮಲ್ಕೊಳ್ಳೋದು ಉತ್ತಮ. ಓಕೆ, ಯಾರ್ಯಾರು ಮಕ್ಕಳು ಉದ್ದವಾಗಿ ಎತ್ತರವಾಗಿ ಬೆಳಿಬೇಕಂದ್ರೆ ಅವ್ರನ್ನು ದಕ್ಷಿಣ ಕಡೆನೇ ತಲೆ ಇಟ್ಟು ಮಲಗಿಸಿ. ಓಕೆ, ಅವ್ರನ್ನು 3 ವರ್ಷದಲ್ಲೇ ನೀವು ಗಮನಿಸ್ಬೋದು, ತುಂಬ ಎತ್ತರ ಅವರು ಬೆಳೀತಾರೆ. ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಓಕೆ, ಆಮೇಲೆ ಈ ಎಸ್ಪೆಷಲಿ ಟೀ ಕಾಫಿ ಕುಡಿಯುವಂಥವ್ರಿಗೆ ಆ ಅಭ್ಯಾಸವನ್ನು ಖಂಡಿತ ನಾವು ಉಪಯೋಗಿಸೋಕ್ಕಾಗಲ್ಲ. ಎಸ್ಪೆಷಲಿ ಇದು ಪಾಶ್ಚಾತ್ಯ ದೇಶಗಳಿಂದ, ವೆಸ್ಟರ್ನ್ ಕಂಟ್ರೀಸಿಂದ ಬಂದಿರುವಂಥ ಅಭ್ಯಾಸ ಇದು. ನೀವು ಅರ್ಥ ಮಾಡ್ಕೊಳ್ಳಿ, ಈ ಟೀ ಅಲ್ಲಿ ನೀವು ಹಾಕುವಂಥ ಶುಗರ್ ಪ್ರಮಾದ, ಫಸ್ಟ್ ಪ್ರಮಾದ ಅದೇ. ಆಮೇಲೆ
ಈ ಎಸ್ಪೆಷಲಿ ಹಾಲು, ಟೀ, ಈ ಶುಗರ್ ಇವೆಲ್ಲ ಬೆರೆಸೋದಿಲ್ಲ, ಸರಿಯಾಗಿ ಬೆರೆಸೋದಿಲ್ಲ. ಖಂಡಿತ ಅದು ನಿಮಗೆ ಅಪಾಯ ಮಾಡುತ್ತೆ. ಫಸ್ಟು ನಿಮಗೆ ಅಭ್ಯಾಸ ಬಿಡಕ್ಕೆ ಆಗಲ್ಲ ಅಂತಂದರೆ ಟೀ ಕಾಫಿ ಒಳಗಡೆ ಬೆಲ್ಲ ಹಾಕ್ಕೊಂಡು ಕುಡಿ. ಬೆಲ್ಲ ಚೆನ್ನಾಗಿ ಬೆರೀತದೆ. ಯಾಕಂದರೆ ಶುಗರ್ ಮಿಕ್ಸ್ ಆದಮೇಲೆ ಒಳಗಡೆ ಹೋದ್ಮೇಲೆ ಏನಾಗುತ್ತೆ ಗೊತ್ತಾ, ಅದು ಆ್ಯಸಿಡ್ ಆಗಿ ಪರಿವರ್ತನೆ ಆಗುತ್ತೆ. ಇದೇ ಅಲ್ಲಿರುವಂಥ ಪ್ರಾಬ್ಲಮ್, ಎಸ್ಪೆಷಲಿ ಶುಗರ್, ಸಕ್ಕರೆ. ಅದೇ ನೀವು ಬೆಲ್ಲ ಹಾಕಿದರೆ ಬೆಲ್ಲ ಕರಗುವಾಗ ಅದು ಕ್ಷಾರ ಆಗತ್ತೆ. ಏನಾಗುತ್ತೆ ನೋಡಿ, ನಮ್ಮ ದೇಹದಲ್ಲಿ ಜಠರಾಗ್ನಿ ಮತ್ತೆ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇವೆಲ್ಲ ಆಸಿಡ್ಗಳು. ಮತ್ತೆ ನೀವು ಇನ್ನು ಸ್ವಲ್ಪ ಆಸಿಡ್ ಹಾಕಿದರೆ ಏನಾಗುತ್ತೆ ನಿಮ್ಮ ಪರಿಸ್ಥಿತಿ? ಹೊಟ್ಟೆ ಹೀಟ್ ಆಗತ್ತೆ, ಕಾನ್ಸ್ಟಿಪೇಷನ್ ಆಗತ್ತೆ ಅಲ್ವಾ, ಗ್ಯಾಸ್ಟ್ರಿಕ್ ಹೆಚ್ಚಾಗತ್ತೆ, ಅಸಿಡಿಟಿ ಹೆಚ್ಚಾಗತ್ತೆ. ಇವೆಲ್ಲ ಬೇಕಾಗಿಲ್ಲ. ಅದಕ್ಕೆ ಶುಗರ್ ಹಾಕೋ ಬದಲು ಬೆಲ್ಲ ಹಾಕಿ. ಬೆಲ್ಲ ಕ್ಷಾರ ಗುಣ, ದಟ್ ಇಂಪ್ರೂವ್ಸ್ ದಿ ಆಲ್ಕಲಿನಿಟಿ. ಆಯ್ತಾ? ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಸೊ ಪ್ರಧಾನವಾಗಿ ಈ ಟೀ ಪೌಡರ್ನು ತೆಗಿಬಿಡಿ. ಬೇಕಂದ್ರೆ ಬ್ಲ್ಯಾಕ್ ಟೀ ಮಾಡ್ಕೊಳ್ಳಿ. ಅದರಲ್ಲಿ ಬೆಲ್ಲ, ಬ್ಲ್ಯಾಕ್ ಟೀ ಮತ್ತು ಇದು ಯಾವುದು, ನಿಂಬೆಹಣ್ಣು, ಅಷ್ಟು ಮಾತ್ರ ಇಡ್ಕೊಳ್ಳಿ, ಸಾಕು. ದಟ್ ಇಸ್ ದ ಬೆಸ್ಟ್ ಟೀ ಅಂತ ಇರ್ಬೋದು ಹೇಳಕ್ಕೆ. ಇದು ಉತ್ತಮವಾದ ವಿಷಯ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ವೆರಿ ಇಂಪಾರ್ಟೆಂಟು. ಆದಷ್ಟು ನೀವು ಊಟ ಮಾಡುವಾಗ ಕೆಳಗಡೆ ಕೂತ್ಕೊಂಡು ಸುಖಾಸನದಲ್ಲಿ ಕೂತ್ಕೊಂಡು ಊಟ ಮಾಡಿ. ಆಯ್ತಾ? ತದನಂತರ ಊಟದ ನಂತರ ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಅದು ಒಳ್ಳೆಯದು ಅಂತ ಹೇಳ್ಬೋದು. ಆಯ್ತಾ? ಇದು ವೆರಿ ಇಂಪಾರ್ಟೆಂಟ್. ಸೊ ಆಮೇಲೆ ಜೈನ ಧರ್ಮದಲ್ಲಿ ಸೂರ್ಯ ಉದಯ ಆದಮೇಲೆ, ಸೂರ್ಯೋದಯ ಆದಮೇಲೆ 40 ನಿಮಿಷವರೆಗೂ, ಅಂದರೆ 40 ನಿಮಿಷ ಆದಮೇಲೆ, ಸೂರ್ಯೋದಯ ಆದಮೇಲೆ 40 ನಿಮಿಷ ಆದಮೇಲೆ ನೀರು ಕುಡಿಯಬೇಕಂತ ಹೇಳಿದ್ದಾರೆ ಜೈನ ಧರ್ಮದಲ್ಲಿ. ಇದು ಯಾಕೆ ಹೇಳಿರ್ತಾರೆ ಅಂದರೆ, ನಮ್ಮ ದೇಹ ಒಳಗಡೆ ಸೂರ್ಯೋದಯ ಆದಮೇಲೆ ಅಂತಂದರೆ 40 ನಿಮಿಷ ಅಂತಂದರೆ, ಅದಕ್ಕೆ ಮುಂಚೆ ನಮ್ಮ ಲಾಲಾಜಲ ಇರ್ತದೆ. ಲಾಲಾಜಲ ಕ್ಷಾರ ಗುಣ ಇರ್ತದೆ ಅದರಲ್ಲಿ. ಆಯ್ತಾ? ಆ ಲಾಲಾಜಲ ಒಳಗಡೆ ಹೋಗ್ಬೇಕಂತಂದ್ರೆ, ಖಂಡಿತ ಲಾಲಾಜಲ ಒಳಗಡೆ ಹೋಗ್ಬೇಕು ಅಂತಂದರೆ ಒಂದು ಅಷ್ಟು ಗ್ಯಾಪ್ ಕೊಟ್ಟರೆ, ಓಕೆ, ಗ್ಯಾಪ್ ಕೊಟ್ಟು ಆ ನೀರನ್ನು ಸೇವನೆ ಮಾಡೋದು ಉತ್ತಮ ಅಂತ ಈ ಜೈನ ಧರ್ಮದಲ್ಲಿ ಇವರು ಪಾಲನೆ ಮಾಡ್ತಾ ಇದ್ದಾರೆ. ಆಯಿತಾ? ಆಮೇಲೆ ನೀರು ಎಷ್ಟು ಕುಡಿಯಬೇಕಾಗತ್ತೆ ಒಂದು ಅರ್ಥ ಮಾಡ್ಕೊಳಕ್ಕೆ ಹೋದರೆ, ಇದು ಒಂದು ಪ್ರಧಾನ ವಿಷಯ. ಎಲ್ಲರೂ ಗುರುತಿಸಿದ್ದು ಇದು ಅಳವಡಿಸ್ಕೊಳ್ಳಿ. ನಿಮ್ಮ ವೆಯ್ಟ್ ಎಷ್ಟಿದೆ? 60 kg. ಅದಕ್ಕೂ 60 kgಯನ್ನು ಬೈ 10 ಮಾಡಿ. 10 ಅಂದರೆ 10ಇಂದ ಭಾಗಿಸಿ ಅಂತನಾ, ಏನಂತ ಹೇಳ್ತಾರೆ ಅದಕ್ಕೆ? ಡಿವೈಡ್ ಬೈ 10 ಅಂದರೆ 60/10 ಮಾಡ್ಕೊಳ್ಳಿ. ಅವಾಗ 6 ಬಂತು. 6ರಲ್ಲಿ 2 ಮೈನಸ್ ಮಾಡಿ, ಸಬ್ಟ್ರಾಕ್ಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕೂಡಿಕೆಲ್ಲ. ಸಬ್ಟ್ರಾಕ್ಟ್ ಅಂದರೆ ಏನಂತ ಹೇಳ್ತಾರೆ ಕನ್ನಡದಲ್ಲಿ? ಕಳೆಯೋದು. ಓಕೆ. ಸೊ 60ಅನ್ನು 10ಇಂದ ಭಾಗಿಸಿ ಏನು ಹೇಳ್ತಾರೆ ಗೊತ್ತಿಲ್ಲ. ಸೊ ಡಿವೈಡ್ ಬೈ 60/10, 6 ಆಯಿತು. 6 - 2 = 4 ಆಯಿತು. 4 ಲೀಟರ್ ಕುಡಿಬೇಕು. ಓಕೆ, ಎಷ್ಟು ನೆನಪಿಟ್ಕೊಳ್ಳಿ. 70 kg ಅಂತ ಇಟ್ಕೊಳ್ಳಿ. 70/10 7 7 - 2 5 5 ಲೀಟರ್ ಕುಡಿಯಲೇಬೇಕಾಗತ್ತೆ. ಆಯ್ತಾ? ಸೊ ಆ ರೀತಿಯಲ್ಲಿ ನೀವು ಮಾಡಬೇಕಾಗತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಈ ನೀರು ಕುಡಿಯುವಂಥದ್ದು ಎಷ್ಟು ನೀರು ಕುಡಿಯಬೇಕಂತ ಅದನ್ನು ಹೇಳಿದ್ದೀವಿ, ಅದು ನೆನ್ಪಿಟ್ಕೊಂಡು, ಆಯ್ತಾ? ಸೊ ಇದನ್ನ ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇಷ್ಟು ಮಾತ್ರ ಇವತ್ತು ಮನೆ ಮದ್ದುಗಳ ಭಾಗವಾಗಿ ಸ್ವಲ್ಪ ಅಂಶಗಳು ನಾವು ತಿಳ್ಕೊಂಡಿದ್ದೀವಿ. ಇನ್ನು ಹೆಚ್ಚಿನ ಅಂಶಗಳು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮಸ್ತ್.